ಕರ್ನಾಟಕದ ಬೆಂಗಳೂರು ಮೂಲದ ರೋಬೋಟಿಕ್ಸ್ ಸ್ಟಾರ್ಟ್ಅಪ್ ಜನರಲ್ ಅಟಾನಮಿ ಅಭಿವೃದ್ಧಿ ಪಡಿಸೋಕೆ ಈಗ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ರೋಬೋಟಿಕ್ ನಾಯಿ ಪರಂ ಸುದ್ದಿಯಲ್ಲಿದೆ. ಈಗ ದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಎಐ ಇಂಪ್ಯಾಕ್ಟ್ ಎಕ್ಸ್ಪೋ 2026ರಲ್ಲಿ ಇದನ್ನ ಅನಾವರಣಗೊಳಿಸಲಾಗಿದೆ. ಕಂಪನಿಯು ಪರಮನ್ನ ಭಾರತದ ಅತ್ಯಂತ ಶಕ್ತಿಶಾಲಿ ಸ್ಥಳೀಯ ರೋಬೋಟ್ ನಾಯಿ ಅಂತ ಬಣ್ಣಿಸಿದೆ. ಪರಂ ಕೇವಲ ಭಾರತದಲ್ಲಿ ಜೋಡಿಸಲಾದಂತಹ ಯಂತ್ರವಲ್ಲ, ಬದಲಿಗೆ ಭಾರತೀಯ ಎಂಜಿನಿಯರ್ಗಳು ಮೊದಲಿನಿಂದಾನು ಕೂಡ ವಿನ್ಯಾಸಗೊಳಿಸಿ ನಿರ್ಮಿಸಿರುವಂತಹ ಸಂಪೂರ್ಣ ಸ್ವದೇಶಿ ರೋಬೋಟ್ ಆಗಿದೆ. ಈ ಯೋಜನೆಯನ್ನ ಕೇವಲ 7 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಲಾಗಿದೆ. ಈ ಹಿಂದೆ ಹ್ಯೂಮನಾಯ್ಡ್ ರೋಬೋಟ್ ನಿರ್ಮಿಸಿದಂತಹ ಮಾದರಿಯನ್ನ ತಂಡವು ಈಗ ಇಲ್ಲಿ ಬಳಸಿಕೊಂಡಿದ್ದು, ಈ ರೋಬೋಟ್ ಅದ್ಭುತ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಇದು ಸ್ವತಂತ್ರವಾಗಿ ಸಂಚರಿಸಬಲ್ಲದು, ದಾರಿ ಮಧ್ಯೆ ಬರುವಂತಹ ಅಡೆತಡೆಗಳನ್ನ ಗುರುತಿಸಿ ತನ್ನ ಹಾದಿಯನ್ನ ಬದಲಿಸಿಕೊಳ್ಳುತ್ತೆ. ಇದು 30 ಸೆಂಟಿಮೀಟರ್ ಎತ್ತರದ ಮೆಟ್ಟಿಲುಗಳನ್ನ ಹತ್ತಬಲ್ಲದು. ಇನ್ನು ಕಡಿಮೆ ಎತ್ತರದ ಜಾಗಗಳಲ್ಲಿ ಏಡಿ ನಡಿಗೆ ಅಂತ ಸಾಗತ್ತೆ. ಇನ್ನು ಕೆಳಗೆ ಬಿದ್ರೆ ತಾನಾಗಿ ಎದ್ದು ನಿಲ್ಲುವಂತಹ ಸಾಮರ್ಥ್ಯವನ್ನ ಕೂಡ ಇದು ಹೊಂದಿದೆ. ಇನ್ನು ಸ್ಟಾರ್ಟ್ಅಪ್ ಇಂಡಿಯಾದ 10 ವರ್ಷಗಳ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದನ್ನ ಪ್ರದರ್ಶಿಸಲಾಗಿತ್ತು. ಈ ವೇಳೆ ಪ್ರಧಾನಿಯವರು ರೋಬೋಟ್ನ ಕಾರ್ಯಕ್ಷಮತೆಯನ್ನ ಮೆಚ್ಚಿಕೊಂಡಿದ್ರು. ಇಂತಹ ರೋಬೋಟ್ಗಳು ಮುಖ್ಯವಾಗಿ ಕಾರ್ಖಾನೆಗಳ ತಪಾಸಣೆ, ಅಪಾಯಕಾರಿ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯ, ಗಡಿ ಭದ್ರತೆ ಮತ್ತು ಸಂಶೋಧನಾ ಯೋಜನೆಗಳಿಗೆ ಸಹಕಾರಿಯಾಗಲಿವೆ. ಇನ್ನು ಬೆಂಗಳೂರು ಮೂಲದ ಈ ಸಂಸ್ಥೆಯು ಚೀನಾದ ರೋಬೋಟ್ಗಳಿಗೆ ಈಗ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಈ ಸಾಧನೆಯನ್ನ ಮಾಡಿದೆ. ಭಾರತೀಯ ರೋಬೋಟಿಕ್ಸ್ ತಂತ್ರಜ್ಞಾನವು ಹೇಗೆ ಬೆಳೆಯುತ್ತೆ ಮತ್ತು ಏನು ಜಾಗತಿಕವಾಗಿ ಸ್ಪರ್ಧಿಸೋಕೆ ಗುರಿಯನ್ನ ಹೊಂದಿದೆ ಅನ್ನೋದು ಈಗ ಪರಂ ತೋರಿಸುತ್ತೆ.